ನಮಸ್ಕಾರ. ನಾನೊಂದು ಕೆಲಸದ ಮೇಲೆ ಒಂದು ಊರಿಗೆ ಹೋಗಿದ್ದೆ ಇವತ್ತು. ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಬಿಸಿಲು ಭಾಳ ಇತ್ತು. ಮೈಯೆಲ್ಲ ನೀರಾಗಿತ್ತು, ನೀರಡಿಕೆನ ಆಗಿತ್ತು ನನಗೆ. ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಆತಂತ ಆ ಕಡೆ ನೋಡಿದೆ. ಒಂದು ಕಟ್ಟಿ ಮೇಲೆ ಒಂದು ಮುದುಕಿ ಕುಂತಿದ್ಲು, ಭಾಳ ವಯಸ್ಸಾಗಿತ್ತು. ಆ ಅಜ್ಜಿಗೆ ನೀರು ಕೇಳಿದ್ರೆ ಆಯ್ತಂತ ಹೋಗಿ, ನೀರಡಿಕೆ ಆಗತ್ತೆ, ಸ್ವಲ್ಪ ನೀರು ಕೊಡ್ರಿ ಅಂದೆ. ಅಯ್ಯ ಬಾರ ನನ್ನ ಮೊಮ್ಮಗನ, ಬಾ ಒಳಗೆ ಕುಂದ್ರ ಬಾ ಅಂತ ಒಳಗೆ ಕರೆದು ಕುರ್ಚಿ ಹಾಕಿದ್ಲು. ನೀರು ತರ್ದಿನ ತಡಿಯಪ್ಪ ಅಂತ ಒಳಗೆ ಹೋದ್ಲು. ಹೆಚ್ಚು ಕಡಿಮೆ ನಮ್ಮ ಅಜ್ಜಿ ವಯಸ್ಸು ಇರ್ಬೇಕು ಆ ಮುದುಕಿಗೆ. ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅನಿಸ್ತು. ಅಷ್ಟರೊಳಗೆ ಮಗ್ಲ ಮನೆ ಒಂದು ಸಣ್ಣ ಹುಡುಗಿ ಬಂದು, ನಮ್ಮ ಆಯಿ ವಯಸ್ಸಿನ ರೊಕ್ಕ ಬಂದವಂತ ಪೋಸ್ಟ್ ಆಫೀಸಿಗೆ ಹೊಂಟಾಳ, ಓಡು ಸಹಿ ಮಾಡಿ ರೊಕ್ಕ ತಗೊಂಬರ್ಬೇಕಂತ ಹೋಗು ಅಂತ ಹೇಳಿ ಓಡೋದ್ಲು. ನಿಂದ್ರ, ನನಗೆ ಸಹಿ ಮಾಡಕ್ಕೆ ಬರಲ್ಲ, ಎಬ್ಬಟ್ಟು ಹೋಗ್ತೀರಿ ನಡಿತೈತೇನೆ ಕೇಳು ಅಂತ ಅನ್ನೋಷ್ಟ್ರೊಳಗೆ ಆ ಹುಡುಗಿ ಅಲ್ಲಿಂದ ಓಡೋದ್ಲು. ನನಗೆ ಅಷ್ಟ ಬೇಕಾಗಿತ್ತು. ಅಜ್ಜಿನ ಕೇಳಿದೆ, ಅಜ್ಜಿ ನಿಮಗೆ ಸಹಿ ಮಾಡಕ್ಕೆ ಬರಲ್ಲನ್ರಿ ಅಂತ ಕೇಳಿದೆ. ಎಲ್ಲಪ್ಪ ನಾವು ಸಾಲಿನ ಕಲ್ತಿಲ್ಲ, ಎಲ್ಲಿ ಸಹಿ ಮಾಡಕ್ಕೆ ಬರಲ್ಲ ಅಂದ್ಲ. ಓದಬೇಕಾಗಿತ್ತಲ್ರಿ ಅಂತ ಅಂದೆ. ಅಯ್ಯೋ, ನನಗೂ ಓದಬೇಕಂತ ಭಾಳ ಆಸೆ ಇತ್ತು. ಆದ್ರೆ ಏನು ಮಾಡಲಿ, ನನಗೆ ತಿಳುವಳಿಕೆ ಬರೋಕ್ಕಿಂತ ಮೊದಲೇ ನಮ್ಮ ಅಪ್ಪ ಸತ್ತ. ನಾನು ಸ್ವಲ್ಪ ಎದ್ದು ಓಡಾಡಬೇಕಾದ್ರೆ ಒಂದು 6-7 ವರ್ಷದಾಗಿರ್ಬೇಕಾದ್ರೆ ನಮ್ಮ ಅವ್ವ ಸತ್ಲ. ನಮ್ಮ ಮಾವನವರು ನೋಡ್ಕೊಂಡ್ರು, ಅವರ ಬೆಳೆಸಿದ್ರು. ಒಂದಿಷ್ಟು ದಿನ ಒಂದು 12 ವರ್ಷ ಆಗಿತ್ತ ನೋಡಪ್ಪ, ಲಗ್ನ ಮಾಡಿದ್ರು ಅಂತ ಅಂದ್ಲು. ಅವಾಗೆಲ್ಲ ಬಾಲ್ಯ ವಿವಾಹ ಇತ್ತಲ್ಲ, ಅದೆಲ್ಲ ಕಾಮನ್ ಅನಿಸ್ತು. ಆಮೇಲೆ ನಾನು ಕೇಳಿದೆ, ಅಜ್ಜ ಎಲ್ಲಿದನ ಕಾಣವಲ್ಲಲ್ಲ ಅಂತ ಅಂದೆ. ಅಜ್ಜ ಕುಣಿಯಾಗದೆ ನೋಡು ಅಂತ ಅಂದ್ಲ. ಯಾಕಜ್ಜಿ ಹಂಗೆ ಹೇಳ್ತೀರಿ ಅಂತ ಅಂದೆ. ಹೌದಪ್ಪ, ಏನು ಮಾಡ್ತಿ, ನಾನು ಲಗ್ನ ಆಗಿ ಒಂದು 2-3 ವರ್ಷ ಆಗಿತ್ತಾನ, ಒಂದು ಕೈಯಾಗ ಕೊಟ್ಟ ನಾನು ಬಿಟ್ಟು ಪರದಾಟ ಹಚ್ಚಿ ಹೋದ ಅಂತ ಅಂದ್ಲ. ಕೇಳೋಕ್ಕೇನ ಒಂಥರ ಇಂಟ್ರೆಸ್ಟ್ ಅನಿಸ್ತು. ಕೇಳಿದೆ, ಅಂದ್ರೆ ಅಜ್ಜ ನಿನ್ನ ಜೊತೆ ಜಾಸ್ತಿ ವರ್ಷ ಇರಲಿಲ್ಲನ ಅಂತ ಕೇಳಿದೆ. ಏನು ಮಾಡ್ತೀಯಪ್ಪ, ಆ ದೇವರು ನನ್ನ ಹಣೆ ಬರ ಭಾಳ ಕೆಟ್ಟ ಬರೆದು ಬಿಟ್ಟಾನ. ಹುಟ್ಟಬೇಕಾದ್ರೆ ಔಸತ್ಲ, ಬೆಳಿಬೇಕಾದ್ರೆ ಅಪ್ಸತ್ತ, ಹಿಂಗೆ ಏನೋ ಒಂದು ಜೀವನ ಸಾಗಾಕತ್ತೈತಿ ಅನ್ನತ್ಲೆ ನಿಮ್ಮ ಅಜ್ಜ ಹೋದ, ಹಿಂಗೆ ಏನೋ ನಡ್ಸ್ಕೊಂಡು ಹೊಂಟೀನಿಯಪ್ಪ ಜೀವನಾನ ಅಂತ ಅಂದ್ಲು. ಅದನ್ನ ಕೇಳಿ ನನ್ನ ಮನ್ಸು ಒಂಥರ ಅನಿಸ್ತು. ಅಜ್ಜ ಹೆಂಗೆ ಸತ್ತ ಅಂತ ಕೇಳಿದೆ. ಅವ ಸಣ್ಣ ವಯಸ್ಸಿನಾಗ ಹುಚ್ಚಿ ಕುಡಿಯೋ ಚಟ ಮಾಡ್ಕೊಂಡಿದ್ನಪ್ಪ ಅಂದ. ಅರ್ಥ ಆಗಲಿಲ್ಲ ನನಗೆ. ಅಂದ್ರೆ ಎಂಡ ಕುಡಿದು ನಿಗರಿ ಹೋದ, ನಮ್ಮನ್ನ ಜೀವನ ಎಲ್ಲ ತೇಯಕ್ಕೆ ಹಚ್ಚಿದ ಅಂತ ಅಂದ್ಲು. ನಿಮ್ಗೊಂದು ಮಗು ಆಗೈತೆ ಅಂದಿಲ್ಲಮ್ಮ, ಅವ್ರಿಲ್ಲದರ ಈಗ, ಗಂಡ ಹೆಣ್ಣ ಅಂತ ಕೇಳಿದೆ. ಹ್ಞೂನಪ್ಪ, ಗಂಡು ಮಗನ ಅಂದ್ಲು. ಈಗ ಅಣ್ಣ ಎಲ್ಲಿದ್ದಾನ ಅಂತ ಕೇಳಿದೆ. ಇವರು ಮೆಂಬರ್ ಇದೇನಪ್ಪ, ಅವ ಇವರು ಮೆಂಬರ, ಊರಿಂದೆಲ್ಲ ಕೆಲಸ ಮಾಡ್ತಾನವ, ನಿಂತು ಮಾಡಿಸ್ತಾನ ಅಂತ ಅಂದ್ಲ. ನನಗೆ ಶಾಕ್ ಆಯ್ತು. ಈ ಊರು ಮೆಂಬರ್ ತಾಯಿ ಇದು ಯಾವುದೋ ಹಳೇ ಮನ್ಯಾಗ ಇಷ್ಟು ಕಷ್ಟಪಟ್ಕೊಂಡು ಯಾಕದಳ ಅಂತ ಒಂದು ಸೆಕೆಂಡ್ ಅನಿಸ್ತು. ಕ್ಯೂರಿಯಾಸಿಟಿನೇ ಜಾಸ್ತಿ ಆಯಿತು. ತಿರ್ಗಾ ಕೇಳಿದೆ, ನಿನ್ನ ಮಗ ಗ್ರಾಮ ಪಂಚಾಯತಿ ಮೆಂಬರ್ ಅದೇನಂತಿ, ಮತ್ತು ನೀ ಯಾಕೆ ಈ ಹಳೇ ಮನ್ಯಾಗದೀವಿ, ಮತ್ತು ಅವ್ರ ಜೊತೆ ಇರಲ್ಲನ ನೀನು ಅಂತ ಕೇಳಿದೆ. ಏನು ಮಾಡ್ಲಪ್ಪ, ನಿಮ್ಮ ಅಜ್ಜ ಹೋದಾಗ ಕಷ್ಟಪಟ್ಟು ಅವ್ರ ಮನ್ಯಾಗ ಇವ್ರ ಮನ್ಯಾಗ ಕೂಲಿ ನಾಲಿ ಮಾಡಿ ಅವನು ಸಾಲಿ ಓದಿಸಿದ್ನಪ್ಪ. ಸಾಲಿ ಏನೋ ಕಲ್ತ, ಆಕೆ ಯಾವಾಗಿನ ಒಬ್ಬಾಕಿನ ಕರ್ಕೊಂಬಂದು ನನ್ನ ಮನೆಯಿಂದ ಹೊರಗೆ ಹಾಕ್ಯ ನೋಡಪ್ಪ ಅಂತ ಅಂದ್ಲು. ನನಗೆ ಒಂಥರ ಅವನ ಮೇಲೆ ಅಸಹ್ಯ ಅನಿಸ್ತು, ಸಿಟ್ಟನು ಬಂತು. ಆ ಅಜ್ಜಿಗೆ ಸಮಾಧಾನ ಮಾಡೋಕೆ, ಎಲ್ಲಿ ಬಿಡುವೆ, ನಿನ್ನ ಮನ್ಯಾಗ ನೀ ಅದೆಯಲ್ಲ, ಉಂಡು ತಿಂದು ಚೆನ್ನಾಗಿರು ಅಂತ ಹೇಳಿದೆ. ಅದೇನೋ ಗೊತ್ತಿಲ್ಲ, ಆ ಅಜ್ಜಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೋಗ್ಲಿ ಬಿಡು ಎಲ್ಲ ಒಳ್ಳೇದಾಗತ್ತಾ ಅಂತ ಹೇಳಿದೆ. ಏನು ಒಳ್ಳೇದಪ್ಪ, ನೀ ಮನೆ ನಂದಲ್ಲ, ಇದು ಬಾಡಿಗೆ ಮನೆ. ನಂದು ಮನಿನ ಎಲೆಕ್ಷನ್ದಾಗ ಹಡ ಇಟ್ಟಾನಪ್ಪ, ಇನ್ನೂ ಬ್ಯಾಂಕಿನಾಗ ಐತಿ. ನಾ ಸಾಯೋದ್ರೊಳಗೆ ಅದನ್ನ ಬಿಡಿಸ್ಕೋಬೇಕಪ್ಪ. ಜೋರಾಗಿ ಬಿಕ್ಕಿ ಅಳಕತ್ಲು. ಅದನ್ನ ಕೇಳಿದ್ಮೇಲೆ ನನಗೆ ಗೊತ್ತಿರ್ಲಾರ್ದಂಗೆ ಕಣ್ಣಾಗ ಒಂದೆರಡು ನೀರು ಬಂದು. ಅಷ್ಟ್ರಾಗ ನನ್ನ ಫ್ರೆಂಡ್ ಗಾಡಿ ತೊಗೊಂಡು ಬಂದ. ಆ ಅಜ್ಜಿಗೆ ಏನೋ ಒಂದು ಸಮಾಧಾನ ಹೇಳಿ
ಹೊರಡ್ಬೇಕಾದ್ರೆ ಆ ಊರಾಗ ಒಂದು ಫಂಕ್ಷನ್ ನಡೆದಿತ್ತು. ಆ ಫಂಕ್ಷನ್ದಾಗ ಒಂದು ಭಾಷಣ ಹೇಳಕತ್ತಿದ್ರು. ತಂದೆ ತಾಯಿ ದೇವ್ರ ಸಮಾನ, ದೇವ್ರ ಥರ ನೋಡ್ಕೋಬೇಕು, ದೇವರು ಎಲ್ಲಿ ಹಯಂತಿ ಹನ್ನೊಂದು ಯಾರನ್ನು ಕೇಳಬಾರದು, ಯುವಕರು ತಂದೆ ತಾಯಿಯೇ ದೇವರು ಎಂದು ಭಾಷಣ ಮಾಡ್ತಿದ್ದ. ಆ ಮಹಾನುಭಾವ ಆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ. ಹೌದು, ಅದೇ ಅಜ್ಜಿಯ ಮಗ.